ನಮಸ್ಕಾರ ರೈತ ಬಾಂಧವರೇ, ನನ್ನ ಹೆಸರು ಬಸವರಾಜ್ ಅಂತ, ಗೋಕಾಕ ತಾಲೂಕು ಸಾವಳಗಿ ಗ್ರಾಮದವರು. ನಾನು ಒಂದು ಊರಿಗೆ ಔಷಧ ಕೊಟ್ಟಕ್ಕೆ ಬಂದಿದ್ದೆ. ಇಲ್ಲಿ ಆ ಔಷಧ ಕೊಟ್ಟ ನಂತರ ಕಬ್ಬಿನಲ್ಲಿ ಏನೇನು ಚೇಂಜಸ್ ಆಗೈತೆ ಅನ್ನೋದು ರೈತರ ಬಾಯಿಯಿಂದ ಕೇಳೋನು. ಕಬ್ಬು ಎಷ್ಟು ತಿಂಗಳು ಐತಿ ಮತ್ತು ಕಬ್ಬಿನ ಸೈಜ್ ಯಾವ ನಮೂನಿ ಐತೆ ಅನ್ನೋದು ರೈತರ ಬಾಯಿಂದ ಕೇಳೋನು. ಇದು ಪೂರಾ ದಂಡಿರ್ರಿ, ಹಾದಿ ಐತೆ ನೋಡ್ರಿ, ಹಾದಿದ್ರಿ ಈ ನಮೂನಿ ಕಬ್ಬು ಬೆಳೆದೈತೆ ರೀ. ಇಲ್ಲಿ ನಮಸ್ಕಾರ ರೀ. ನಮಸ್ಕಾರ ಸರ್. ನಿಮ್ಮ ಹೆಸರು ಹೇಳ್ರಿ ಅಕ್ಕ? ಬಸವರಾಜ್ ಜಲ್ಲಪ್ಪ ಹೊಸಟಿ ಅಂತಾರೆ. ಹ್ಞೂ ರೀ. ನಮ್ಮ ಗೋಸ್ವಾದ ತಾಲೂಕು ಗೋಸ್ವಾದ. ಈಗ ಕಬ್ಬು ಹಚ್ಚಿ ಎಷ್ಟು ತಿಂಗಳು ಆತ್ರಿ? ಅದು 4 ತಿಂಗಳು ಆತ್ರಿ. 4 ತಿಂಗಳದಾಗ ಕಬ್ಬಿನ ಸೈಜ್ ಆಗಲಿ ಮತ್ತು ಕಬ್ಬು ಗಣಿಕೆ ಎಷ್ಟು ಕಟ್ಟಿದ್ರಿ ಲೆಕ್ಕ ಮಾಡ್ರಿ ನಿಮಗೆ? 1 2 3 4 5 6 7 1 2 3 4 5 6 7 8 9 10. ಇದು ನೋಡ್ರಿ. 1 2 3 4 5 6 7 8 9. ಹಾಂ, 4 ತಿಂಗಳದಾಗ 8 9 ಗಣಿಕೆ ಆಗಿದಾರೆ ನಿಮ್ಮ. ಹಿಂಗೆ ಯಾವ ಆಗಿದಾವನ್ರಿ ನಿಮ್ಮ? 4 ತಿಂಗಳು ಯಾವಾಗಿಲ್ಲ. ನಿಮ್ಮದು ಇನ್ನೂ 2 ಎಕರೆಯಲ್ಲಿ 10 ಕಬ್ಬು ಐತೇನ್ರಿ? ಅಲ್ಲಿ ಎಷ್ಟು ಎಷ್ಟು ತಿಂಗಳು ಕಬ್ಬು ರೀ? 5 ತಿಂಗಳು ಕಬ್ಬು. ಗಣಿಕೆ ಎಷ್ಟು ಇದಾವೆ ರೀ? 6 7 ಅದಾವ. 5 ತಿಂಗಳ ಕಬ್ಬ 6 7 ಅದಾವ ರೀ. ಇಲ್ಲಿ 4 ತಿಂಗಳ ಕಬ್ಬ 8 9 ಅದಾವ ರೀ. ಮತ್ತು ಎಲ್ಲಿ ಒಳಗೆ ಎಷ್ಟು ಫರ್ಕ್ ಐತಿ ನೋಡ್ರಿಲ್ಲ? ಆರಾಮಾಗೈತಿ ರೀ. ಇದನ್ನು ನಮ್ಮ ಔಷಧದಿಂದ ನಿಮ್ಗೆ ಚಲೋ ಆಗೈತಿಲ್ಲ ರೀ? ಚಲೋ ಐತಿ. ಹಾಂ, ಇದು ಕಬ್ಬು ಔಷಧ ಕೊಡೀನಿ ರೀ. ಹಾಂ, ಇದು ಬಾಜು ಕಬ್ಬು ಆದಾಗ ನಿಮ್ಗಿಂತ ಒಂದು 15 ದಿವಸ ಮುಂದೆ ಹಚ್ಚಿ ಆಗ್ತಕ್ಕ. ಸರ್ ಅದನ್ನ ಕಬ್ಬು ತೋರಿಸ್ರಿ. ಅದನ್ನು ಇದು ಇವ್ರಕ್ಕಿಂತ ಒಂದು 15 ದಿನ ಮುಂದೆ ಐತ್ರಿ ಕಬ್ಬ. ಹಿಂದೆ ಐತೈತ್ರಿ 15 ದಿವಸ. ಅವರು ಸೈಜ್ ನೋಡಿ, ಕಬ್ಬಿನಲ್ಲಿ ಗಣಿಕೆ ಇಲ್ಲ ಮತ್ತು ಪೇರಾನು ಇಲ್ಲ. ಕಬ್ಬು ನೋಡ್ರಿ ಹೆಂಗೆ ಯಾವ ನಮೂನಿ ಐತ್ರಿ. ಬರೀ 15 ದಿವಸ ಅಷ್ಟೇ ಫರ್ಕ್ ಐತ್ರಿ. ಯಾವ ಸೈಜ್ ಐತೆ ನೋಡ್ರಿ ಇದು. ಮತ್ತು ನೋಡ್ರಿ, ಇದು 4 ತಿಂಗಳ ಕಬ್ಬು ಐತ್ರಿ. 8 9 ಗಣಿಕೆ ಇದಾವೆ ರೀ. 8 9 ಗಣಿಕೆ ಐತಿ. 8 9 ಗಣಿಕೆ ಐತ್ರಿ ಕಬ್ಬು. ನೋಡಕ್ಕೆ ಎಲೆ ಒಳಗೆ ನೋಡ್ರಿ ಎಷ್ಟು ಅಡಲಾಗೈತಿ ಎಲೆ. ಹ್ಞೂ, ಇದನ್ನ ಔಷಧ ಮಾಡಿ ನಂತರ ನಿಮ್ಗೆ ಚಲೋ ಆಗಿತ್ರಲ್ಲ? ಚಲೋ ಐತ್ರಿ. ಈ 4 ಮಂದಿ ಏನಂತಾರೆ ಸರ್ ನಿಮ್ಮನ್ನ? ಇದನ್ನ ಕಬ್ಬು ನೋಡಿ ಚಲೋ ಐತೆ ಅಂತ. ಗಿರ್ನೀಸ್ ಒಳಗೆ ಹೆಂಗೆ ಐತ್ರಿ? ಚಲೋ ಐತ್ರಿ. ಚಲೋ ಐತ್ರಲ್ಲ? ಕಬ್ಬು ಎಲ್ಲರೂ ಚಲೋ ಐತೆ ಅಂತಾರಲ್ಲ? ಚಲೋ ಅಂತಾರೆ. ನಮ್ಮ ಕಂಪ್ನಿ ಬಗ್ಗೆ ಮಾಹಿತಿ ಧನ್ಯವಾದ ಸರ್.